ಆಚರಣೆಯನ್ನು ಜನಸಾಮಾನ್ಯರಿಗೆ ತಿಳಿಸುವ ನಿಟ್ಟಿನಲ್ಲಿ ಸೆಪ್ಟೆಂಬರ್ 27ರ ಶುಕ್ರವಾರ ಪಟ್ಟಣದ ಪುರಭವನದಲ್ಲಿ ಬೃಹತ್ ಈದ್ ಮಿಲಾದ್ ಆಚರಣೆಯನ್ನು ಹಮ್ಮಿಕೊಂಡಿದ್ದೇವೆ ಎಂದು ಹಾಸನ ಜಿಲ್ಲಾ ಸಹಾಯಕ ಕಾಜಿ ಸೈಯದ್ ಅಲಾವಿ ಸಕಾಫಿ ಹೇಳಿದರು. ಪಟ್ಟಣದ ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ವಿಶ್ವ ಪ್ರವಾದಿ ಮೊಹಮ್ಮದರ 1499ನೇ ಜನ್ಮ ದಿನಾಚರಣೆಯನ್ನು ಪಟ್ಟಣದಲ್ಲಿ ಹಮ್ಮಿಕೊಂಡಿದ್ದು, ಈ ನಿಟ್ಟಿನಲ್ಲಿ ಶ್ರೀನಿವಾಸ ಕಲ್ಯಾಣ ಮಂಟಪದಲ್ಲಿ ಹಳೆ ಬಸ್ ನಿಲ್ದಾಣದವರೆಗೆ ಬೃಹತ್ ಈದ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಶಾಸಕರು, ಮಾಜಿ ಶಾಸಕರು, ರಾಜಕೀಯ ಮುಖಂಡರುಗಳು ಪಾಲ್ಗೊಳ್ಳುತ್ತಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ಮನವಿ ಮಾಡಿದರು. ಮೊಹಮ್ಮದ್ ಪೈಗಂಬರ್ ಅವರ ಸಿದ್ಧಾಂತ ಕೇವಲ ಆಧ್ಯಾತ್ಮ ಸಿದ್ಧಾಂತವಾಗಿರಲಿಲ್ಲ. ಮಸೀದಿ, ಮದ್ರಸಾ, ಧಾರ್ಮಿಕ ಆಚಾರ ವಿಚಾರಗಳನ್ನು ಪಸರಿಸುವ ಸಿದ್ಧಾಂತವಾಗಿದ್ದು, ಮಾನವರು ಎದುರಿಸುವ ಎಲ್ಲ ಸಮಸ್ಯೆಗಳಿಗೆ ಅತ್ಯಂತ ಸಮರ್ಪಕವಾಗಿ ಪರಿಹಾರ ನೀಡುವುದು ಅವರ ಸಿದ್ಧಾಂತವಾಗಿತ್ತು ಎಂದು ಹೇಳಿದರು. ಪ್ರವಾದಿಯವರ ಬೋಧನೆಗಳು ಸಂಘರ್ಷರಹಿತವಾಗಿತ್ತು. ಜಗತ್ತಿಗೆ ಸಹೋದರತೆಯ, ಮಾನವೀಯತೆಯ, ಏಕತೆಯ, ಸೌಹಾರ್ದತೆಯ, ಶಾಂತಿಯ ಸಂದೇಶವನ್ನು ಸಾರಿದರು ಎಂದು ನುಡಿದರು. ಮೊಹಮ್ಮದ್ ಪೈಗಂಬರ ಮನುಕುಲದ ಪ್ರವಾದಿಯಾಗಿ, ಶಾಂತಿ ದೂತರಾಗಿ ಜಗತ್ತಿಗೆ ನೀಡಿದ ಕೊಡುಗೆಗಳನ್ನು ನಾವಿಂದು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಎಲ್ಲ ಧರ್ಮಗಳನ್ನು ಗೌರವಿಸುವ ಮೂಲಕ ಪ್ರಸ್ತುತ ಕಾಲಘಟ್ಟದಲ್ಲಿ ನಾವುಗಳು ಸುಂದರ ಸಮಾಜವನ್ನು ಕಟ್ಟಬೇಕಾಗಿದೆ ಎಂದು ಹೇಳಿದರು. ಮೊಹಮ್ಮದ್ ಪೈಗಂಬರ್ ಮನುಕುಲದ ಪ್ರವಾದಿಯಾಗಿ, ಶಾಂತಿ ದೂತರಾಗಿ ಜಗತ್ತಿಗೆ ನೀಡಿದ ಸಂದೇಶಗಳನ್ನು ನಾವಿಂದು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಎಂದರು. ಮುಖಂಡರುಗಳು, ಮಾಜಿ ಶಾಸಕರು ಹಾಗೂ ಈ ನಾಡಿನ ಸಾಮಾಜಿಕ ಹೋರಾಟಗಾರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಅದರೊಂದಿಗೆ ಈ ಸಮಾಜಕ್ಕೆ ಈ ನಾಡಿಗೆ ಬೇಕಾಗಿ ಸೇವೆ ಸಲ್ಲಿಸಿದಂತ 5 ಜನಗಳಿಗೆ ಒಂದು ಸನ್ಮಾನ ಸಹ ಮಾಡಲಿದ್ದೇವೆ. ಇದಾದ ನಂತರ ಎಲ್ಲರಿಗೂ ಒಂದು ಅನ್ನಸಂತರ್ಪಣೆ ಕಾರ್ಯಕ್ರಮ ಇದೆ. ಅದರಿಂದ ಈ ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಈ ನಾಡಿನ ಎಲ್ಲ ಜನಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕೆಂದು ಈ ಮೂಲಕ ನಾವು ಕೇಳಿಕೊಳ್ತಾ ಇದ್ದೇವೆ. ಕೊಂಡಾಡುತ್ತಿದ್ದೀವಿ. ಇದೇ ಪ್ರಕಾರ ಈ ವರ್ಷ ಇದೇ ಬರುವ 27ನೇ ತಾರೀಕು ಶುಕ್ರವಾರ ಇಲ್ಲಿ ಸದಸ್ಯರುಗಳ ಹಾಸನ ಎಲ್ಲ ಮಹಾನಗರ ಮುಸಲ್ಮಾನ್ ಬಂದು ಈದ್ ಮಿಲಾದ್ ಕಾರ್ಯಕ್ರಮ ನಡೆಸಲು ಕೊಂಡಾಡಲು ತೀರ್ಮಾನಿಸಿದ್ದೇವೆ. ಇದರ ಉದ್ದೇಶ ಒಂದೇ, ಪ್ರವಾದಿ ಮೊಹಮ್ಮದ್ ಪೈಗಂಬರವರ ಸಿದ್ಧಾಂತವನ್ನು ಉತ್ತಮವಾದ ಹಲವು ಸಂದೇಶಗಳು ಎಲ್ಲರಿಗೂ ತಿಳಿಸುವ ಉದ್ದೇಶ ಜಾಥಾ ಹಾಗೂ ಸಭಾ ಕಾರ್ಯಕ್ರಮ. ಇದಕ್ಕೆ ಎಲ್ಲ ಮುಸಲ್ಮಾನ್ ಬಾಂಧವರು ಭಾಗವಹಿಸುತ್ತಾರೆ. ಆದ್ದರಿಂದ ಕಾರ್ಯಕ್ರಮ ಎಲ್ಲರೂ ಸಹ ಬಂದು ಯಶಸ್ವಿಗೊಳಿಸಬೇಕು. ಹಾಗೂ ನಾವು ಇದರಿಂದ ಉದ್ದೇಶ ಒಂದೇ, ಎಲ್ಲ ಧರ್ಮಗಳ ಸೌಹಾರ್ದ, ಸ್ನೇಹ ಹಾಗೂ ಎಲ್ಲ ಜನಾಂಗಕ್ಕೆ ಪ್ರವಾದಿಯವರ ಮಾನವೀಯ ಸಂದೇಶವನ್ನು ಕಳಿಸಿಕೊಡುವ ಉದ್ದೇಶದಿಂದ ಈ ಕಾರ್ಯಕ್ರಮ. ಪತ್ರಿಕಾಗೋಷ್ಠಿಯಲ್ಲಿ ಆನೆ ಮಹಲ್ ಹಸೈನರ್, ಎಕೆ ಹಸೈನರ್, ಮೊಹಮ್ಮದ್ ಹನೀಫ್, ಆಯಾಸ್, ಉಮರ್, ವಾಜಿದ್ ಇದ್ದರು. ಎಂಬಿ ಉಮೇಶ್, ಟಿವಿ 46 ಮಲೆನಾಡು ನ್ಯೂಸ್, ಸಕಲೇಶಪುರ.